ಅಮ್ಮ ಎಂಬ ಕಡಲು ಪುಸ್ತಕದ ಬಿಡುಗಡೆಯ ಸಮಾರಂಭ. ಈ ಸಮಾರಂಭ ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿ ಬಿಡುಗಡೆಗೊಂಡು ಅಂಥೇಳಿ ಅತ್ಯಂತ ಹರ್ಷದಿಂದ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಯಾಕಂತಂದರೆ ಹಸನ್ ಡೋಂಗ್ರಿ ಬೇಪಾರಿ ಒಬ್ಬ ಅರೆಕಾಲಿಕ ವರದಿಗಾರ, ಉದಯವಾಣಿ ಅರೆಕಾಲಿಕ ವರದಿಗಾರನಾಗಿ ಕೆಲಸ ಮಾಡೋಕ್ಕಿಂತ ಪೂರ್ವದಲ್ಲಿ ಆತ ಒಬ್ಬ ನನ್ನ ವಿದ್ಯಾರ್ಥಿ. ಹೆಚ್ಚು ಕಡಿಮೆ ಅವರ ತಂದೆ ಪ್ರಾಥಮಿಕ ಶಾಲಾ ಶಿಕ್ಷಕರು, ಅವ್ರಿಗೆ 5 ಜನ ಮಕ್ಕಳು. ಆ 5 ಜನ ಮಕ್ಕಳಿಗೆ ನಾನು ಗುರುವಾಗಿ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಇವತ್ತು 5 ಜನ ಮಕ್ಕಳು ತಮ್ಮ ತಮ್ಮ ವೃತ್ತಿಯಲ್ಲಿ ಶಿಕ್ಷಣವನ್ನು ಪೂರೈಸಿ ತಮ್ಮ ಕುಟುಂಬವನ್ನು, ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ. ಆ ಕಟ್ಕೊಳ್ಳುವುದರ ಜೊತೆಯಲ್ಲಿ ಈ ಪುಸ್ತಕವನ್ನು ಬರೆದಿರ್ತಕ್ಕಂಥ, ಕಥಾ ಸಂಕಲನವನ್ನು ಬರೆದಿರ್ತಕ್ಕಂಥ ಹಸನ್ ಡೋಂಗ್ರಿ ಬೇಪಾರಿ ಮೂಲತಃ ಒಬ್ಬ ವಿಜ್ಞಾನದ ವಿದ್ಯಾರ್ಥಿ. ಹೈಸ್ಕೂಲ್ದಲ್ಲಿ ಸಂಗಮೇಶ್ವರ ಸಂಯುಕ್ತ ಪದವಿ ಪೂರ್ವ ಕಾಲೇಜ್ ಪ್ರೌಢಶಾಲಾ ವಿಭಾಗದಲ್ಲಿ ಅಧ್ಯಯನವನ್ನು ಮಾಡಿ ನಮ್ಮದೇ ಆಗಿರ್ತಕ್ಕಂಥ ಸಂಗಮೇಶ್ವರ ಸಂಯುಕ್ತ ಪದವಿ ಪೂರ್ವ ಕಾಲೇಜಲ್ಲಿ ವಿಜ್ಞಾನ ವಿಭಾಗವನ್ನು ಆಯ್ಕೆ ಮಾಡಿಕೊಂಡು ಉನ್ನತ ದರ್ಜೆಯಲ್ಲಿ ಪಾಸಾಗಿ ನಂತರ BSc ಮಾಡಿಕೊಂಡು ಆ ತರುವಾಯ ಆತನಲ್ಲಿ ಇಲ್ಲ ಸರ್, ನಾನು ವರದಿಗಾರನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಅಂತ. ನಾನಂದೆ, ನೀನೊಬ್ಬ ವಿಜ್ಞಾನದ ವಿದ್ಯಾರ್ಥಿ, ನೀನು ಲೇಖನಗಳನ್ನು ಬರಿಬೇಕಾದ್ರೆ, ವರದಿಗಳನ್ನು ಬರಿಬೇಕಾದ್ರೆ ಬಹಳಷ್ಟು ಭಾಷಾ ಸಾಮರ್ಥ್ಯ ಬೇಕಾಗ್ತದೆ. ಆ ಭಾಷಾ ಸಾಮರ್ಥ್ಯ ವಿದ್ಯಾರ್ಥಿಗಳಲ್ಲಿ ಇರೋದಿಲ್ಲ, ಅದು ಸಾಧ್ಯ. ಸರ್, ತಮ್ಮ ಆಶೀರ್ವಾದ ಇದ್ದರೆ ನಾನು ಮಾಡಿ ತೋರಿಸ್ತೀನಿ ಅಂತ. ಇವತ್ತು ನಿರಂತರವಾಗಿ 14 ವರ್ಷ ಆದ್ರೂ ಸಹಿತ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಲೇಖನಗಳನ್ನು, ಅಂಕಣಗಳನ್ನು, ವರದಿಗಳನ್ನು ಬರೆದು ತನ್ನದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಿದ್ದಾನೆ. ಆತನ ಬಗ್ಗೆ ನಮಗೆ ಹೇಳಬೇಕು ಅಂದ್ರೆ ಬಹಳಷ್ಟು ಖುಷಿ ಅನಿಸ್ತು. ನಾನು ಎಲ್ಲೇ ಹೋದಾಗ ನನ್ನ ಆತ್ಮೀಯ ವಿದ್ಯಾರ್ಥಿ, ನಾನು ಅದನ್ನು ಮಗನೇ ಅಂತ ಕರಿತೀನಿ. ಕೆಲವು ಸಂದರ್ಭದೊಳಗೆ ನಾನು ಎಲ್ಲೇ ಕಾರ್ಯಕ್ರಮಕ್ಕೆ ಹೋದಾಗ ಇಲ್ಕಲ್ಲದ ಚಿತ್ರಿಗೆ ಮಹಾನ್ ಸ್ವಾಮಿಗಳ ಮಠಕ್ಕೆ ಕರ್ಕೊಂಡು ಹೋಗಿದ್ದೆ. ಶಿವಾನುಭವ ಮುಕ್ತಾಯಗೊಂಡ ತರುವಾಯ ಪೂಜ್ಯರು ಇಲ್ಲ ಪ್ರಸಾದ ಮಾಡ್ಕೊಂಡೇ ಹೋಗಬೇಕು, ಇಲ್ಲ ಬುದ್ಧಿ ನಾವು ಹೋಗ್ತೀವಿ, ಇಲ್ಲ ನೀವು ಒಬ್ಬರ ಬಂದಿದ್ರೆ ಏನಾದರೂ ಬಿಡ್ತಿದ್ದೆ, ನಿಮ್ಮ ಜೊತೆಯಲ್ಲಿ ಬಂದಿದ್ದಾರಾ ಬೇಪಾರಿ ಅವರು, ನೀವು ಪ್ರಸಾದ ಮಾಡ್ಕೊಂಡೇ ಹೋಗಬೇಕು ಅಂತ ತಿಳ್ಕೊಂಡು ಸ್ವತಃ ತಾವು ಪೂಜೆ ಮಾಡ್ತಕ್ಕಂಥ ಕೊಠಡಿಯಲ್ಲಿನೇ ನಮ್ಮನಿಗೆ ಹೋಗಿರ್ತಕ್ಕಂಥ 4-5 ಜನರು ತಮ್ಮ ಜೊತೆಯಲ್ಲಿ ಕೂಡಿಸ್ಕೊಂಡು ಪ್ರಸಾದ ಮಾಡಿಸಿ ನಾವು ಹೊರಗೆ ಬಂದೀವಿ. ಹೊರಗೆ ಬಂದ ಕೂಡಲೇ ಆತ ಹೇಳಿದ, ಸರ್ ನಿಮ್ಮ ಕಡೆ ಒಂದು 100 ರೂಪಾಯಿ ಇದ್ರೆ ಕೊಡ್ರಿ. ಯಾಕ ಅಂದೆ. ಸರ್ ನನ್ನ ಕಡೆ ದುಡ್ಡಿಲ್ಲ, ತಂದಿಲ್ಲ, ನಾ ಹಾಗೆ ಬಂದು ನೀವು ಕರೆದು ಕೊಡ್ಲೇನಾ, ನಾವು ತಂದಿಲ್ಲ, ಒಂದು 100 ರೂಪಾಯಿ ಕೊಡ್ರಿ. ಎದಕ್ಕೆ ಬೇಕು ಅಂದೆ. ಇಲ್ಲ ಸರ್ ಕೊಡ್ರಿ ಅಂದ. ಒಂದು 100 ರೂಪಾಯಿ ಕೊಟ್ಟೆ. ಆ 100 ರೂಪಾಯಿ ತೆಗೆದುಕೊಂಡು ಹೋಗಿ ನೇರವಾಗಿ ಆತ ಹುಂಡಿಗೆ ಹಾಕಿದ. ನಾನಂದೆ, ಯಾಕ? ಇಲ್ಲ ಸರ್, ನಾವೆಲ್ಲೇ ಧಾರ್ಮಿಕ ಕ್ಷೇತ್ರಕ್ಕೆ ಹೋದಾಗ, ಅಲ್ಲಿ ಪ್ರಸಾದ ಮಾಡಿದಾಗ ಅಥವಾ ನಾವು ಏನನ್ನಾದರೂ ಅಲ್ಲಿ ಸ್ವೀಕಾರ ಮಾಡಿದಾಗ ನಾವು ಹಾಗೆ ಬರಬಾರ್ದು. ಅವ್ರು ಕೊಟ್ಟಿರ್ತಕ್ಕಂಥ ಋಣವನ್ನು ತೀರಿಸ್ತಕ್ಕಂಥ ಕೆಲಸ ನಮ್ಮಿಂದ ಆಗಬೇಕು ಅಂತ ಹೇಳಿ 100 ರೂಪಾಯಿ ಸಾಲ ಇಸ್ಕೊಂಡು ಆ ಹುಂಡಿಗೆ ಹಾಕಿ ಬಂದ. ಅಂದ್ರೆ ತನ್ನ ವೃತ್ತಿಯಲ್ಲಿ ಎಷ್ಟೊಂದು ಪವಿತ್ರತೆಯನ್ನು ಕಾಯ್ಕೊಂಡು ಬಂದಿದ್ದಾನ ಅನ್ನೋದಕ್ಕೆ ಇದೊಂದು ಸೂಕ್ತವಾಗಿರ್ತಕ್ಕಂಥ ಉದಾಹರಣೆ. ಅಂತಹ ಒಬ್ಬ ನನ್ನ ಅತ್ಯಂತ ಪ್ರೀತಿಯ ಪಾತ್ರನಾಗಿರ್ತಕ್ಕಂಥ ವಿದ್ಯಾರ್ಥಿ ಈ ಸಾಹಿತ್ಯದ ನಾನಾ ಪ್ರಕಾರದಲ್ಲಿ ಹಲವಾರು ಪುಸ್ತಕಗಳನ್ನು ಹೊರತೆಗೆದು ಸಾಹಿತ್ಯದ ಮೂಲಕ ಸೃಜನಶೀಲ ಬರಹಗಾರನಾಗಿ ಹೊರಬರಲಿ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಆತನಿಗೆ ತುಂಬ ಹೃದಯದಿಂದ ಹಾರೈಸ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಈ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಈ ಬಳಗಕ್ಕೆ, ಅಧ್ಯಕ್ಷರೊಳಗೊಂಡಿರ್ತಕ್ಕಂಥ ಎಲ್ಲ ಬಳಗಕ್ಕೆ ನನ್ನ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ನಮಸ್ಕಾರ. ಒಂದು ಸ್ವಂತ ಮನೆ ಕಟ್ಟುವ ಕನಸು ಯಾರಿಗೆ ತಾನೇ ಇರಲ್ಲ. ಹಾಗೇನೆ ಆ ಮನೆ ಕಟ್ಟಲು ಬಳಸುವ ವಸ್ತುಗಳು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಹಾಯ್, ಹಲೋ, ನಮಸ್ಕಾರ ಬಾಗಲಕೋಟೆ ಜನತೆಗೆ. ನಾವು ಇವತ್ತು AR ಎಂಟರ್ಪ್ರೈಸಸ್ ರವರ ಪ್ಲೈವುಡ್ ಅಂಡ್ ಹಾರ್ಡ್ವೇರ್ ಶಾಪ್ ನಲ್ಲಿದ್ದೇವೆ. ಇಲ್ಲಿ ಮುಖ್ಯವಾಗಿ ನಿಮ್ಮ ಮನೆಗೆ ಬೇಕಾಗುವ ರೆಡಿಮೇಡ್ ಬಾಗಿಲುಗಳು ಸಿಗುತ್ತವೆ. ವುಡ್ ತರಹ ಕಾಣಿಸುವ ಕಿನ್ಸಾ ಸ್ಟೀಲ್ ಡೋರ್, ಟೀಕ್ ವುಡ್ ಮೇನ್ ಡೋರ್, ಬೆಡ್ರೂಮ್ ಲ್ಯಾಮಿನೇಟೆಡ್ ಡೋರ್, WPC ಬಾತ್ರೂಮ್ ಡೋರ್ ಕೂಡ ಸಿಗುತ್ತವೆ. ಅದರಲ್ಲೂ ವಿಶೇಷವಾಗಿ ಕಿನ್ಸಾ ಸ್ಟೀಲ್ ನಲ್ಲಿ ಮೇನ್ ಡೋರ್, ಬೆಡ್ರೂಮ್ ಡೋರ್ ಹಾಗೂ ಬ್ಯಾಕ್ ಡೋರ್ ವಿತ್ ಮಲ್ಟಿ ಲಾಕಿಂಗ್ ಸಿಸ್ಟಮ್ ಗಳಲ್ಲಿ ಸಿಗುತ್ತವೆ. ಇವುಗಳಲ್ಲಿ 50 ವೆರೈಟಿ ಡೋರ್ ಗಳಿವೆ ಹಾಗೂ ವಾರಂಟಿ ಮತ್ತು ಟ್ರಸ್ಟ್ ಪ್ರೂಫ್ ಇರುತ್ತವೆ. ಕಿನ್ಸಾ ಸ್ಟೀಲ್ ಡೋರ್ ನಲ್ಲಿ ಫಿಂಗರ್ ಪ್ರಿಂಟ್ ಲಾಕ್, ಫೇಸ್ ಲಾಕ್ ಹಾಗೂ ಡಿಜಿಟಲ್ ಲಾಕ್ ಡೋರ್ ಗಳು ಕೂಡ ಅವೈಲೇಬಲ್ ಇವೆ. ಇದರಲ್ಲಿ ಸ್ಟಾರ್ಟಿಂಗ್ 23,000 ರೂಪಾಯಿಯಿಂದ 6 ಲಕ್ಷ ರೂಪಾಯಿಯ ವೆಚ್ಚದ ಲಕ್ಸುರಿ ಡೋರ್, ಸೆಮಿ ಲಕ್ಸುರಿ ಡೋರ್ ಗಳಿವೆ. ಹಾಗೇನೆ ಈ ಶಾಪ್ ನಲ್ಲಿ ಇಂಟೀರಿಯರ್ ಡಿಸೈನ್ ಹಾರ್ಡ್ವೇರ್, ವಾಟರ್ ಪ್ರೂಫ್ ಪ್ಲೈವುಡ್, ಮಾಡ್ಯುಲರ್ ಕಿಚನ್ ಯೂನಿಟ್, ಟಿವಿ ಯೂನಿಟ್, ಮೇನ್ ಡೋರ್ ಲಾಕ್ ಕಿಟ್ ಹಾಗೂ ಆಕ್ಸೆಸರೀಸ್ ಗಳು ಸಿಗುತ್ತವೆ. ಇದರ ಲೊಕೇಶನ್ ಅಂಜುಮನ್ ಕಾಂಪ್ಲೆಕ್ಸ್, ಶಾಪ್ ನಂಬರ್ 34, ಹುಬ್ಳಿ ಬೈಪಾಸ್ ರೋಡ್, ನವನಗರ, ಬಾಗಲಕೋಟೆ.